ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ SDR. ಇವತ್ತು ಒಂದು ಹೊಸ ಪ್ರಾಡಕ್ಟ್ ತರಿಸಿದ್ದೆ ನಮ್ಮ ಬೈಕ್ ಸಲಿಂದ. ಸೊ ಅದು ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದೀವಿ. ಸೊ ಇದು SDRZ ಮೋಡ್ಸ್ ಅವ್ರದ್ದು ಕ್ರ್ಯಾಶ್ ಬ್ಯಾಗ್ ಅಂತೇಳಿ. ಸೊ ಇದು ಏನದ ಏನಿಲ್ಲ ಅನ್ಬಾಕ್ಸ್ ಮಾಡಿ ನೋಡೋಣ ಅಂತೇಳಿ. ಸೊ ಅನ್ಬಾಕ್ಸ್ ಮಾಡಿದ್ದೆ ಅದು ಆಲ್ರೆಡಿ ಒಂದು ಸರಿ ನಂಗೆ ಡೆಲಿವರಿ ಕೊಟ್ಟಾಗ ಚೆಕ್ ಮಾಡೋದಿತ್ತು. ಸೊ ಮಾಡಿದ್ದೆ, ಮತ್ತು ಈಗ ನಿಮ್ಮದು ಒಂದು ಸರಿ ಅನ್ಬಾಕ್ಸ್ ಮಾಡಿ ಇದ್ರ ಬಗ್ಗೆ ಏನೇನ ಅಂತ ತಿಳಿಸ್ಕೊಡ್ತೀನಿ ಬರ್ರಿ. ಸೊ ಇದು ನಾ SDRZ ಮೋಡ್ಸ್ ಅವ್ರ ಬಳಿ ಒಂದು 2999ಗೆ ತರಿಸಿದ್ದೆ. ಇದು ಒಂದು ಕ್ರ್ಯಾಶ್ ಬ್ಯಾಗ್ ಅಂತೇಳಿ ಕೇಸಿಂದು. ಇದು ಆ್ಯಕ್ಚುಲಿ ಹಿಮಾಲಯನ್ಕ ಇಲ್ಲಿ ಟ್ಯಾಂಕ್ ಬಲ್ಲಿ ಒಂದು ಇದು ಬರ್ತದೆ, ಕ್ರ್ಯಾಶ್ ಗಾರ್ಡಪ್ಲೆ ಒಂದು. ಸೊ ಅದ್ರ ಸಲಿಂದ ಈ ಬ್ಯಾಗ್ ಇರೋದು. ಬಟ್ ನಾ ಏನಪ್ಪ ಅಂತಂದ್ರೆ ನನ್ನ ಸ್ಯಾಡಲ್ ಸ್ಟೇಗೆ ಯಾವುದೂ ಬ್ಯಾಗ್ ಇಲ್ಲ ಅಂತೇಳಿ ಈ ಬ್ಯಾಗ್ಗಳು ತರಿಸೀನಿ. ಸೊ ಲುಕ್ನು ಚೆಂದ ಕಾಣಿಸ್ತದೆ ಅಂತೇಳಿ ತರಿಸೀನಿ. ಸೊ ಇದು ಬ್ರ್ಯಾಂಡಿಂಗ್ ಯಾವುದಪ್ಪ ಅಂತಂದ್ರೆ ರಾಗೇರ್ ಅವ್ರದ್ದು ಬ್ಯಾಗ್ ಇದು. ಸೊ 6 ಲೀಟ್ರ್ ಒಂದು ಬ್ಯಾಗ್, 2 ಬ್ಯಾಗ್ ಬಂದವು ಟೋಟಲ್. 2 ಬ್ಯಾಗ್ ಸೇರಿ ನಿಮ್ಗೆ 2999 ಆಗ್ತದೆ. ಸೊ ಇದು 6 ಲೀಟ್ರಿಗೆ 6 + 6 12 ಲೀಟರ್ಸ್ದು ಬ್ಯಾಗ್ ಇವು. ಇದಕ್ಕೆ ನಾನು ಸ್ಯಾಡಲ್ ಸ್ಟೇಗ ಹೆಂಗೆ ಕೂಡಿಸ್ಬೇಕಂತೇಳಿ ತೋರಿಸ್ತೀನಿ ಈಗ. ಸೊ ರಾಗೇರ್ಸ್ ಅವ್ರದ್ದು ಈ ಬ್ಯಾಗ್ 100% ವಾಟರ್ ಪ್ರೂಫ್ ಇರ್ತದೆ. ಸೊ ಇದ್ರದ್ದು ಇನ್ನೊಂದು ಯೂಸ್ ಏನದಪ್ಪ ಅಂತಂದ್ರೆ, ನೀವು ಈ ಬ್ಯಾಗ ಗಾಡಿಗೆ ಫಿಟ್ ಮಾಡಿರ್ತೀರಿ. ಸೊ ಅವಾಗ ಈ ಬ್ಯಾಗ್ ಏನದಲ್ಲ ನಮಗೆ ಒಯ್ಲಾಕ, ಇದು ಕ್ಯಾರಿ ಮಾಡ್ಲಾಕ ಒಂದು ಏನಂತಾರೆ ಹೋಲ್ಡಿಂಗ್ ಪಾಯಿಂಟ್ನೂ ಕೊಟ್ರೆ. ಇನ್ನೊಂದೇನು ಯೂಸಪ್ಪ ಅಂತಂದ್ರೆ ಒಂದು ಸ್ಟ್ರ್ಯಾಪ್ನೂ ಕೊಟ್ರೆ ನಿಮ್ಗೆ. ಇದು ಆರಾಮಾಗಿ ಯೂಸ್ ಮಾಡಿಕೊಂಡು ನೀವು ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ಸೊ ಇದೊಂದು ಯೂಸ್ ಅದ. ಒಂದು ಏನಂತಾರೆ, ನಾವು ಏನೋ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೂ ಏನೇ ಒಂದು ವಸ್ತುಗಳು ಕ್ಯಾರಿ ಮಾಡ್ಲಾಕ ಇದೊಂದು ಮಸ್ತ್ ಕೊಟ್ಟನ್ನ ಈ ಸ್ಟ್ರ್ಯಾಪ್ ಕೊಟ್ಟು ಕೇಸಿಂದ. ಸೊ ಇದೊಂದು ಯೂಸ್ ಅನಿಸಿತ್ತು ನನಗೆ ಭಾಳ. ಸೊ 6 ಲೀಟ್ರು 2 ಬ್ಯಾಗ್ ಅವ. ಈ ಥರ ಕಾಣಿಸ್ತವೆ ನೀವು ನೋಡ್ಲಾಕ. ಫುಲ್ಲಿ ರಾ ಕಾಣಿಸ್ತವೆ. ಆಮೇಲೆ ಇದು ಹಾಕ್ಸ್ಮೇಲೆ ನನ್ನ ಗಾಡಿ ಫುಲ್ಲಿ ಲೋಡೆಡ್ ಅನಿಸ್ತದೆ ಅಂತ ಅನ್ಕೋತೀನಿ. ಸೊ ಈಗ ಇದ್ರೊಳಗೆ ನಿಮಗೆ ಮೇನ್ ಒಂದು ಇದು ಬ್ಯಾಗ್ ಬರ್ತದೆ. ಸೊ ರಾಗೇರ್ದು ಇದು ಬ್ಯಾಗ್ ಏನದ ಇದು ಇಲ್ಲಿ ಫಿಟ್ ಆಗ್ತದೆ. ಇದಾದ್ಮೇಲೆ ಇದ್ರೊಳಗೆ ಇನ್ನೊಂದು ಬ್ಯಾಗ್ ಬರ್ತದೆ. ಇದೇ ಮೇನ್ ಬ್ಯಾಗು, ಇದೇ 6 ಲೀಟ್ರ್ ಬ್ಯಾಗ್ ನಾ ಏನು ಹೇಳೀನಿ ನಿಮಗೆ. ಸೊ ಇದ್ರಾಗ 2 ಕ್ಲಿಪ್ ಇರ್ತಾವೆ, ಈ ಸೈಡ್ ಒಂದು ಈ ಸೈಡ್ ಒಂದು. ಇವೆರಡು ಓಪನ್ ಮಾಡಿದ್ರೆ ನಿಮಗೆ 6 ಲೀಟ್ರದ್ದು ನಾ ಏನು ಹೇಳೀನಿ ಅದು ಇಲ್ಲಿ ಬಾಸನಿವ ತೋರಿಸ್ತೀನಿ. ಸೊ ಇದು ಒಳಗೊಂದು ಲೇಯರ್ ಇರ್ತದೆ. ಇದು ಏನಪ್ಪ ಅಂತಂದ್ರೆ ಇದೇ ಮೇನ್ ನಿಮ್ಗೆ 100% ವಾಟರ್ ಪ್ರೂಫ್ ಏನು ಇವ್ರು ಕೊಡ್ಲತ್ತಾರ ರಾಗೇರವರು. ಸೊ ಇದ್ರಲಿಂತ ಇದು 100% ವಾಟರ್ ಪ್ರೂಫ್ ಆಗಿರ್ತದೆ. ಇದ್ರಾಗ ಒಂದು ಹನಿ ನೀರನ್ನು ಹೋಗಲ್ಲಂತ ರಾಗೇರ್ಸ್ ಅವ್ರು ಹೇಳ್ತಾರೆ. ಬಟ್ ನಾವಿನ್ನ ಪ್ರಾಕ್ಟಿಕಲಾಗಿ ನೋಡಿಲ್ಲ, ನೋಡಿದ್ಮೇಲೆ ಗೊತ್ತಾಗ್ತದೆ. ಸೊ ಬ್ಯಾಗ್ ಅಂತೂ ಅಲ್ಟಿಮೇಟ್ ಅದ. ಇದ್ರ ಕ್ವಾಲಿಟಿ ಎಲ್ಲ ಮಸ್ತ್ ಅದ. ನಾ ಆಲ್ಮೋಸ್ಟ್ ಆಲ್ ಯಾವಾಗೂ ಏನೇ ಒಂದು ತೊಗೋಬೇಕಾದ್ರೂ ಬ್ಯಾಗ್ದು ಒಂದೊಂದು ಸಣ್ಣ ಸಣ್ಣ ಹೊಲಿಗೆಗಳು ನೋಡಿರ್ತೀನಿ. ಸೊ ಹಂಗಾಗಿ ನಾ ಆಲ್ರೆಡಿ ಚೆಕ್ನು ಮಾಡೀನಿ ಇದು. ಬಟ್ ಇದು ಫಿಟ್ ಹೆಂಗೆ ಮಾಡ್ಬೇಕು, ಇದು ಫಿಟ್ಮೆಂಟ್ ಹೆಂಗೆ ಅದ, ಆಮೇಲೆ ಇದ್ರ ಪ್ರಾಡಕ್ಟ್ದು ಏನು ಕ್ವಾಲಿಟಿ ಅಂತೇಳಿ ನಿಮ್ಗೆ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಸೊ ಬರ್ರಿ ಈಗ ಫಿಟ್ ಮಾಡಮಂತ. ಸೊ ಈ ಬ್ಯಾಗ್ನಾಗ ನಿಮ್ಗೆ 4 ಸೈಡು ಹೋಲ್ಡ್ ಮಾಡ್ಲಿಕ್ಕೆ ಕ್ಲ್ಯಾಂಪ್ಗಳು ಕೊಟ್ಟಾನ. ಸೊ ಅವು ಸ್ಟ್ರ್ಯಾಪ್ಗಳೇನಾವ ಈಸಿಲಿ ರಿಮೂವ್ ಮಾಡ್ಬೋದು. ಇವು 4 ಸೈಡ್ಲಿಂತ ರಿಮೂವ್ ಮಾಡಿ ಜಸ್ಟ್ ನಿಮ್ಮದು ಏನಂತಾರೆ ಸ್ಯಾಡಲ್ ಸ್ಟೇ ಇದ್ರೆ ಸ್ಯಾಡಲ್ ಸ್ಟೇಗ, ಅಥವಾ ಹಿಮಾಲಯನ್ ಅವು ಕ್ರ್ಯಾಶ್ ಗಾರ್ಡ್ ಏನು ಬಂದಿರ್ತಾವಲ್ಲ, ಸೊ ಅದಕ್ಕೆ ಆರಾಮಾಗಿ ನೀವು ಹ್ಯಾಂಗ್ ಮಾಡ್ಬೋದು ಇದು. ಸೊ ಇವು 4 ಬಿಚ್ಕೊಂಬ್ರಿ ಈಗ. ಸೊ ಇವು 4 ಬಿಚ್ಕೊಂಡಾಗ ಈ ಸ್ಟ್ರ್ಯಾಪ್ ಈ ಥರ ಬರ್ತದೆ. ಸೊ ನಿಮಗೆ ಮೇನ್ ಅಂತಂದ್ರೆ ಫಸ್ಟು ಈ ಬ್ಯಾಗ್ ಫಿಟ್ ಮಾಡೋದಿರ್ತದೆ. ಈ ಬ್ಯಾಗ್ ಇಟ್ಕೊಂಡು ಫಿಟ್ ಮಾಡ್ಬೋದು, ಇಲ್ಲ ತೆಗೆದು ಫಿಟ್ ಮಾಡ್ಬೋದು. ಸೊ ಈಗೇನಪ್ಪ ಅಂತಂದ್ರೆ ಇದು ಜಸ್ಟ್ ನಿಮಗೆ ಇಲ್ಲಿ ಇದು ಸ್ಟ್ರ್ಯಾಪ್ ಹಾಕಿ ಫಿಟ್ ಮಾಡೋದು ಅಷ್ಟೇ ಇರ್ತದೆ. ಸೊ ಇವು ಕ್ಲ್ಯಾಂಪ್ಗಳಿಗೆ ನೋಡಿರಿ ಎಷ್ಟು ಯೂಸ್ ಕೊಟ್ಟನಂತಂದ್ರೆ, ನೀವು ಏನರ ಇದು ಫಿಟ್ ಮಾಡಿದ್ಮೇಲೆ ಇವು ಭಾಳಷ್ಟು ಜನ ಏನು ಮಾಡ್ತಾರೆ, ಸ್ಟ್ರ್ಯಾಪ್ಗಳು ಉದ್ದಕ್ಕದು ಆಮೇಲೆ ಎಲ್ಲೇನೋ ಟೈರ್ನಾಗ ಚೈನ್ನಾಗ ಬರ್ತಾವೆ ಅಂತ ಹೇಳ್ಕೇಸಿಂದ ಕಟ್ ಮಾಡ್ತಿರ್ತಾರೆ. ನಿಮ್ಗೆ ಈ ಥರ ಹಚ್ಲಾಕ ಮತ್ತು ತೆಗಿಲಾಕ ಇದು ಕೊಟ್ರೆ ನೀವು ಏನಿಲ್ಲ, ಜಸ್ಟ್ ಈ ಸ್ಟ್ರ್ಯಾಪ್ ಫಿಟ್ ಮಾಡಿದ್ಮೇಲೆ ಈ ಥರ ಮಡಿಚಿಕೇಸಿಂದ ಇಲ್ಲಿಟ್ಟು ಈ ಥರ ಮೆತ್ತಿ ಬಿಡ್ಬೋದು. ಸೊ ಇದರ್ಲಿಂತ ಏನಪ್ಪ ಅಂತಂದ್ರೆ ನಿಮ್ಮ ಚೈನ್ನಾಗ ಬ್ಯಾಗ್ ಸಿಗಿಬೀಳೋದಾಗಲಿ, ಈ ಸ್ಟ್ರ್ಯಾಪ್ ಸಿಗಿಬಿದ್ದು ಚೈನ್ನಾಗ ಕಟ್ಟಾಗೋದಾಗಲಿ, ಸೊ ಅಂಥವೆಲ್ಲ ಪ್ರಾಬ್ಲಮ್ ಇರ್ತಾವೆ ಅಂತೇಳಿ ಆ ಒಂದು ವೇದಾಗ ಇವರು ನೋಡ್ಕೇಸಿಂದ ಕರೆಕ್ಟಾಗಿ ಇವಕ್ಕೆಲ್ಲ ಸಪ್ರೇಟಾಗಿ ನಿಮಗೆ ಒಂದು ಹಚ್ಲಾಕ ಇದು ಈ ಥರ ಸ್ಟಿಕ್ಕರ್ದು ಇದು ಕೊಟ್ಟರೆ ಸ್ಟ್ರ್ಯಾಪು. ಸೊ ಇದೊಂದು ಯೂಸ್ಫುಲ್ ಅನ್ಸಿತ್ತು ನನಗೆ. ಸೊ ನಮ್ಮ ಸ್ಯಾಡಲ್ ಸ್ಟೇದ್ ಪೈಪ್ ಏನದ ಅದಕ್ಕೆ ನಾವು ಈ ಥರ ಹಾಕೊಂಡು ಕೇಸಿಂದು ಸೇಮ್ ನಿಮಗೆ ಬ್ಯಾಗ್ ಯಾವ ಥರ ಹಾಕೋತೀರಿ ಈಗಿಂದು ಇದ್ರಾಗ ಅದೇ ಟೈಪೇ ಅದ. ಭಾಳ ಈಸಿ ಅದ ಫಿಟ್ ಮಾಡೋದು, ಇದು ಇನ್ಸ್ಟಾಲ್ ಮಾಡೋದು. ಸೊ ಜಸ್ಟ್ ನೀವು ಸ್ಟ್ರ್ಯಾಪ್ ಅದಕ್ಕೊಂದು ಪೈಪಿಗೆ ಹಾಕ್ಕೊಂಡು ಇವೆರಡು ಕ್ಲಿಪ್ನ ಹಿಂಗೆ ಸೇರಿಸ್ಕೊಂಡು ಮತ್ತು ರಿವರ್ಸ್ ವಾಪಸ್ ಹಾಕ್ಕೊಂಡ್ರೆ ಇದು ಟೈಟ್ ಆಗಿಬಿಡ್ತದೆ. ಸೊ ಈ ಸೈಡ್ನು ಸೇಮ್ ಹಂಗೆ ನಿಮಗೆ ಆ್ಯಸ್ ಇಟ್ ಈಸು ಸ್ಟ್ರ್ಯಾಪ್ ತೊಗೊಂಡು ಬಂದು ಹಾಕ್ಕೊಂಡು ಮತ್ತು ರಿವರ್ಸ್ನ ತೊಗೊಂಬಂದ್ರೆ ಆಟೋಮೆಟಿಕ್ಕಾಗಿ ಫಿಟ್ ಆಗಿಬಿಡ್ತಾವೆ. ಈಗ ಹೇಳಿದ್ನಲ್ಲ ನಿಮಗೆ ಅದು ಸ್ಟ್ರ್ಯಾಪ್ ಏನು ಈಗ ಚೈನ್ದಾಗ ಅದ್ರಾಗ ಬರ್ತದೆ ಅಂತೇಳಿ ಕೇಸಿಂದ ಒಂದು ಇದು ಮಾಡ್ರಿ ಅಂತೇಳಿ. ಸೊ ಜಸ್ಟ್ ನೀವು ಏನಿಲ್ಲ ಈ ಥರ ಮಡಿಚ್ ಕೇಸಿಂದ ಏನೋ ಹಿಂಗೆ ಜಗ ಬೀಳಾರ್ದಂಗೆ ಜಸ್ಟ್ ಹಿಂಗಿಟ್ಟು ಈ ಥರ ಮೆತ್ತಿಬಿಟ್ರೆ ಮುಗೀತು. ಇವು ಇಲ್ಲೇ ಎದ್ದು ಬಿಡ್ತಾವೆ.
ಯಾವುದು ಗಾಳಿ ಏನೇ ಆಗಲಿ ಚೈನ್ನಾಗ ಅದ್ರಾಗ ಬರೋಲ್ಲ. ಸೊ ಇದೊಂದು ಭಾರಿ ಅನಿಸಿತ್ತು ನನಗೆ ಖರೆ ಹೇಳ್ಬೇಕಂದ್ರೆ. ಭಾಳಷ್ಟು ಬ್ಯಾಗ್ಗಳಿಗೆ ಇದೇ ಪ್ರಾಬ್ಲಮ್ ಇರ್ತದೆ. ನಾವು ಗಾಡಿ ಮೇಲೆ ಯಾವಾಗನ ರೈಡ್ ಹೋಗೋ ಟೈಮಿಗೆ ಚೈನ್ನಾಗ ಅದು ಪಟ್ಟಿ ಬಂತು, ಇದು ಸ್ಟ್ರ್ಯಾಪ್ ಬಂತು ಅಂತೇಳಿ ಪ್ರಾಬ್ಲಮ್ ಆಗ್ತಿರ್ತವೆ. ಇವು ಸೈಲೆನ್ಸರ್ಗೆ ಅಲ್ಲಿ ಇಲ್ಲಿ ಸುಟ್ಕೊತಿರ್ತಾವೆ. ಸೊ ಜಸ್ಟ್ ಈ ಥರ ಮಡಿಚಿ ಹಿಂಗೆ ಇಟ್ಬಿಟ್ರೆ ಆರಾಮಾಗಿ ಇಲ್ಲೇ ಎದ್ಬಿಡ್ತವೆ ಮೆತ್ಕೊಂಡು. ಲುಕ್ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತದೆ ಗಾಡಿ ಅಂತೇಳಿ. ಹಿಂಗೆ ಕಾಣಿಸ್ತದೆ. ಸೊ ಅದ್ರೊಳಗೆ ಏನರ ಸಾಮಾನುಗಳು ಇಟ್ಟರೆ ನಿಮಗೆ ಗೊತ್ತಾಗ್ತದೆ ಯಾವ ಥರ ಕಾಣಿಸ್ತದೆ ಅಂತೇಳಿ. ಜಸ್ಟ್ ನಿಮಗೊಂದು ನಂದು ಕ್ಯಾಮ್ರಾ ಬ್ಯಾಗ್ ಇಟ್ಟು ತೋರಿಸ್ತೀನಿ ಈಗ ನೋಡಿರಿ. ಸೊ ನಂಗೆ ಗೋಪ್ರೋದೊಂದು ಬಾಕ್ಸು, ಆಮೇಲೆ ಡಿಜಿಟೆಕ್ದು ನನ್ನ ಮೈಕ್ದೊಂದು ಬಾಕ್ಸ್ ಎರಡು ಇಟ್ಟು ಕೇಸಿಂದ ತೋರಿಸ್ತೀನಿ ನಿಮಗೆ ಯಾವ ಥರ ಒಂದು ಇದು ಒಳಗೆ ಸಾಮಾನು ಇಟ್ಟ ಮೇಲೆ ಲುಕ್ ಬರ್ತದೆ ಅಂತೇಳಿ. ಇದು ಖಾಲಿ ಬ್ಯಾಗ್ ಹಾಕಿ ಸಲಿಂದ ನಿಮ್ಗೆ ಅಷ್ಟು ಕಣ ಗೊತ್ತಾಗಲ್ಲ ಅದ ಹೆಂಗೆ ಕಾಣಿಸ್ತದೆ ಅಂತೇಳಿ. ಹಾಗಾಗಿ ಒಂದು ಸ್ವಲ್ಪ ಸಾಮಾನುಗಳು ಇಟ್ಟರೆ ಒಳಗೆ ಗೊತ್ತಾಗ್ತದೆ. ನೀವು ಜಸ್ಟ್ ಇದು ಹಂಗೆ ಲೂಸ್ ಮಾಡ್ಕೊತ ಇರ್ಬೇಕಾಗ್ತದೆ. ನಿಮಗೆ ಸಾಮಾನುಗಳು ಏನರ ಇರೋ ಟೈಮಿಗೆ, ಇಲ್ಲಾಂದರೆ ಇದು ಏನಂತ ಸಾಮಾನುಗಳು ಕರೆಕ್ಟಾಗಿ ಕುಂದ್ರಲ್ಲ ಒಳಗೆ. ಸೊ ಈಗ ಒಂದೆರಡು ಬ್ಯಾಗ್ ಇಟ್ಟಿನಿ ಒಳಗೆ. ಇರಲಿ ಅಷ್ಟೇ ಇರಲಿ ನಿಂದ್ರೆ. ಸೊ ಈ ಥರ ಇಟ್ಟ ಮೇಲೆ ನಿಮಗೆ ಜಸ್ಟ್ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಕ್ಲಿಪ್ಗಳು ಕೊಟ್ಟಿರ್ತಾರಲ್ಲ, ಸೊ ಅದೇ ಬ್ಯಾಗಿನ ಕ್ಲಿಪ್ಪಿಗೆ ಈ ಥರ ಲಾಕ್ ಮಾಡಿಬಿಟ್ರೆ ಇದು 100% ವಾಟರ್ ಪ್ರೂಫ್ ಆಯ್ತು. ಈಗ ಇದಾದ್ಮೇಲೆ ಜಸ್ಟ್ ಇನ್ನೊಂದು ಕ್ಲಿಪ್ ಬರ್ತದೆ ಮೇಲೆ. ಸೊ ಅದು ಒಳಗಿಟ್ಟು ಜಸ್ಟ್ ಈ ಥರ ಹಾಕಿಬಿಟ್ರೆ ಮತ್ತು ಲಾಸ್ಟ್ ಒಂದು ಸರಿ ಇದು ಟೈಟ್ ಮಾಡ್ಕೋಬೇಕು ನೀವು ಬ್ಯಾಗಿಂದು ಸ್ಟ್ರ್ಯಾಪ್ ಏನದ. ಸೊ ಇದು ಏನು ಬೀಳಲ್ಲ. ಆಲ್ಮೋಸ್ಟ್ ಅಲ್ಲಿ ನೀವು ಯಾವ ಥರ ಫಿಟ್ ಮಾಡಿರ್ತೀರಿ, ಯಾವ ಥರ ಒಂದು ಸ್ಟ್ರ್ಯಾಪ್ಗಳು ಟೈಟ್ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈ ಥರ ಕಾಣಿಸ್ತದೆ. ಆ್ಯಕ್ಚುಲಿ ನಾವು ಈ ಬ್ಯಾಗ್ ನಂದು ಎಲೆಕ್ಟ್ರಾನಿಕ್ಸ್ ಐಟಮ್ ಇಡೋಸಲ್ಲಿಂದ ತರಿಸಿಲ್ಲ. ಇದೇನಪ್ಪ ಅಂತಂದ್ರೆ ಜಸ್ಟ್ ನಾನು ಏನಾದರೂ ನನ್ನ ರೈನ್ ಕವರ್ ಅಲ್ಲಿ ಟೂಲ್ ಬಾಕ್ಸ್ದು ಕಿಟ್ ಅಲ್ಲಿ ಅವು, ಆಮೇಲೆ ನಾನು ಒಂದು ಎರಡು ಜೊತೆ ಬಟ್ಟೆ ಬಂದ್ರೆ ಸಾಕಂತೇಳಿ ಕಿಸಿಂದ ತರಿಸಿದ್ದು. ಇನ್ನೊಂದು ನನ್ನ ಗಾಡಿಗೆ ಪ್ಯಾನಿಯರ್ಸ್ ಕೊಡೋಲ್ಲ. ಸೊ ಹಂಗಾಗಿ ಪ್ಯಾನಿಯರ್ಸ್ ಬದಲಿ ಈ ಬ್ಯಾಗ್ ಒಂದು ಲೈಟ್ ವೇಟ್ ಇರ್ತದೆ ಅಂತೇಳಿ ತರಿಸಿದ್ದು. ಆಮೇಲೆ ನೋಡ್ಲಾಕ್ನು ಲುಕ್ ಒಂದು ಸ್ವಲ್ಪ ಚೆಂದ ಕಾಣಿಸ್ತದೆ ಅಂತೇಳಿ ಕೇಸಿಂದ ಇದು ಹಾಕ್ಸಿದ್ದು. ಸೊ ಈ ಸೈಡ್ ಹೆಂಗೆ ಫಿಟ್ ಮಾಡೀನಿ, ಸೊ ಆ ಸೈಡ್ನು ಅದೇ ಥರ ಇರ್ತದೆ ಫಿಟ್ಟಿಂಗ್. ತೋರಿಸ್ತೀನಿ ಅದನ್ನು ಬರ್ರಿ. ಇದು ಲೆಫ್ಟ್ ಸೈಡಿಂದ ಕ್ರ್ಯಾಶ್ ಬ್ಯಾಗ್, ಈ ಸೈಡ್ ಒಂದು ಎರಡು ಸೈಡ್ ಫಿಟ್ ಮಾಡಿ. ಸೊ ಇದ್ರೊಳಗೆ ಏನೂ ಇಲ್ಲ. ಸೊ ಹಂಗಾಗಿ ನಿಮ್ಗೆ ಒಂದು ಸ್ವಲ್ಪ ಫುಲ್ ಇದು ಕಾಣಿಸ್ತದೆ. ಒಳಗೆ ಏನಾರ ಹಾಕಿದ್ರೆ ಒಂದು ಜರ ಬಲ್ಕಿ ಅನ್ನಿಸ್ತವೆ. ಸೊ ಈ ಥರ ಕಾಣಿಸ್ತದೆ ನೋಡ್ರಿ. ಈ ಸೈಡ್ ಆ ಸೈಡ್ ಎರಡು ಸೈಡ್ ಫಿಟ್ ಮಾಡಿಸಿವಿ. ಇವತ್ತಿನ ವಿಡಿಯೋದಾಗ ಇಷ್ಟೇ. ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಆದಷ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ತನಕ ಎಲ್ಲರಿಗೆ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.